ನೋಡಿ, ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದರಂತೆ ಪೈಲಟ್. ಆದ್ರೆ ಅಷ್ಟರಲ್ಲಿ ಇಂತಹ ಒಂದು ದುರಂತ ನಡೆದು ಹೋಗಿದೆ. ಈಗಷ್ಟೇ ತಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ, ಯಾವ ರೀತಿ ವಿಮಾನ ಪತನ ಆಗಿದೆ ಅನ್ನುವಂಥದ್ದು. ಈಗ ಈ ಪತನದ ಬೆನ್ನಲ್ಲೇ ನಾನಾ ರೀತಿಯ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್. ರನ್ವೇ 2ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಕೂಡ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ಬೆನ್ನಲ್ಲೇ ಮಹಾ ಪ್ರಮಾದವೇ ನಡೆದು ಹೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದು ಹೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆ ಆಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತವಾಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿದೆ. ಬಾನೆತ್ತರಕ್ಕೆ ಹೊಗೆ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದ 5 ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ನೋಡಿದಾಗಲೇ ಅನ್ಸುತ್ತೆ ಯಾವ ಮಟ್ಟಿಗೆ ಆ ದುರಂತ ಸಂಭವಿಸಿದೆ ಅಂತ ಹೇಳಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಅನುಮತಿಯನ್ನು ಕೂಡ ನೀಡಲಾಗಿತ್ತು. ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ನೀಡಿದ ಬೆನ್ನಲ್ಲೇ ಈ ಒಂದು ಮಹಾಪ್ರಮಾದ ನಡೆದೋಯ್ತು. ಅಂದ್ರೆ ಅವರು ಅನುಮತಿ ಕೊಟ್ಟ 3 ನಿಮಿಷದಲ್ಲಿ ಇಂತಹ ಒಂದು ದುರ್ಘಟನೆ ನಡೆದೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆಯಾಗುತ್ತೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತ ಆಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದಾರೆ, ಗಾಬರಿಯಾಗಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿ ಬಾನೆತ್ತರಕ್ಕೆ ಹೊಗೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದೆಲ್ಲರೂ ಕೂಡ ಸಜೀವ ದಹನಗೊಂಡಿದ್ದಾರೆ. ನೋಡಿ, ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದರಂತೆ ಪೈಲಟ್. ಆದ್ರೆ ಅಷ್ಟರಲ್ಲಿ ಇಂತಹ ಒಂದು ದುರಂತ ನಡೆದು ಹೋಗಿದೆ. ಈಗಷ್ಟೇ ತಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ, ಯಾವ ರೀತಿ ವಿಮಾನ ಪತನ ಆಗಿದೆ ಅನ್ನುವಂಥದ್ದು. ಈಗ ಈ ಪತನದ ಬೆನ್ನಲ್ಲೇ ನಾನಾ ರೀತಿಯ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್. ರನ್ವೇ 2ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಕೂಡ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ಬೆನ್ನಲ್ಲೇ ಮಹಾ ಪ್ರಮಾದವೇ ನಡೆದು ಹೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದು ಹೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆ ಆಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತವಾಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿದೆ. ಬಾನೆತ್ತರಕ್ಕೆ ಹೊಗೆ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದ 5 ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ನೋಡಿದಾಗಲೇ ಅನ್ಸುತ್ತೆ ಯಾವ ಮಟ್ಟಿಗೆ ಆ ದುರಂತ ಸಂಭವಿಸಿದೆ ಅಂತ ಹೇಳಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಅನುಮತಿಯನ್ನು ಕೂಡ ನೀಡಲಾಗಿತ್ತು. ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ನೀಡಿದ ಬೆನ್ನಲ್ಲೇ ಈ ಒಂದು ಮಹಾಪ್ರಮಾದ ನಡೆದೋಯ್ತು. ಅಂದ್ರೆ ಅವರು ಅನುಮತಿ ಕೊಟ್ಟ 3 ನಿಮಿಷದಲ್ಲಿ ಇಂತಹ ಒಂದು ದುರ್ಘಟನೆ ನಡೆದೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆಯಾಗುತ್ತೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತ ಆಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದಾರೆ, ಗಾಬರಿಯಾಗಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿ ಬಾನೆತ್ತರಕ್ಕೆ ಹೊಗೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದೆಲ್ಲರೂ ಕೂಡ ಸಜೀವ ದಹನಗೊಂಡಿದ್ದಾರೆ. ನೋಡಿ, ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದರಂತೆ ಪೈಲಟ್. ಆದ್ರೆ ಅಷ್ಟರಲ್ಲಿ ಇಂತಹ ಒಂದು ದುರಂತ ನಡೆದು ಹೋಗಿದೆ. ಈಗಷ್ಟೇ ತಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ, ಯಾವ ರೀತಿ ವಿಮಾನ ಪತನ ಆಗಿದೆ ಅನ್ನುವಂಥದ್ದು. ಈಗ ಈ ಪತನದ ಬೆನ್ನಲ್ಲೇ ನಾನಾ ರೀತಿಯ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್. ರನ್ವೇ 2ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಕೂಡ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ಬೆನ್ನಲ್ಲೇ ಮಹಾ ಪ್ರಮಾದವೇ ನಡೆದು ಹೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದು ಹೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆ ಆಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತವಾಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ.
ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿದೆ. ಬಾನೆತ್ತರಕ್ಕೆ ಹೊಗೆ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದ 5 ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ನೋಡಿದಾಗಲೇ ಅನ್ಸುತ್ತೆ ಯಾವ ಮಟ್ಟಿಗೆ ಆ ದುರಂತ ಸಂಭವಿಸಿದೆ ಅಂತ ಹೇಳಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಅನುಮತಿಯನ್ನು ಕೂಡ ನೀಡಲಾಗಿತ್ತು. ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ನೀಡಿದ ಬೆನ್ನಲ್ಲೇ ಈ ಒಂದು ಮಹಾಪ್ರಮಾದ ನಡೆದೋಯ್ತು. ಅಂದ್ರೆ ಅವರು ಅನುಮತಿ ಕೊಟ್ಟ 3 ನಿಮಿಷದಲ್ಲಿ ಇಂಥ ಒಂದು ದುರ್ಘಟನೆ ನಡೆದೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆಯಾಗುತ್ತೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತ ಆಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದಾರೆ, ಗಾಬರಿಯಾಗಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿ ಬಾನೆತ್ತರಕ್ಕೆ ಹೊಗೆ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದೆಲ್ಲರೂ ಕೂಡ ಸಜೀವ ದಹನಗೊಂಡಿದ್ದಾರೆ. ನೋಡಿ, ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದರಂತೆ ಪೈಲಟ್. ಆದ್ರೆ ಅಷ್ಟರಲ್ಲಿ ಇಂತಹ ಒಂದು ದುರಂತ ನಡೆದು ಹೋಗಿದೆ. ಈಗಷ್ಟೇ ತಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ, ಯಾವ ರೀತಿ ವಿಮಾನ ಪತನ ಆಗಿದೆ ಅನ್ನುವಂಥದ್ದು. ಈಗ ಈ ಪತನದ ಬೆನ್ನಲ್ಲೇ ನಾನಾ ರೀತಿಯ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್. ರನ್ವೇ 2 ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಕೂಡ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ಬೆನ್ನಲ್ಲೇ ಮಹಾಪ್ರಮಾದವೇ ನಡೆದು ಹೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತವಾಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿದೆ. ಬಾನೆತ್ತರಕ್ಕೆ ಹೊಗೆ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದ 5 ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ನೋಡಿದಾಗಲೇ ಅನ್ಸುತ್ತೆ ಯಾವ ಮಟ್ಟಿಗೆ ಆ ದುರಂತ ಸಂಭವಿಸಿದೆ ಅಂತ ಹೇಳಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಅನುಮತಿಯನ್ನು ಕೂಡ ನೀಡಲಾಗಿತ್ತು. ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನ ಎಟಿಸಿ ನೀಡಿತ್ತು. ಎಟಿಸಿ ಅನುಮತಿ ನೀಡಿದ ಬೆನ್ನಲ್ಲೇ ಈ ಒಂದು ಮಹಾಪ್ರಮಾದ ನಡೆದೋಯ್ತು. ಅಂದ್ರೆ ಅವರು ಅನುಮತಿ ಕೊಟ್ಟ 3 ನಿಮಿಷದಲ್ಲಿ ಇಂಥ ಒಂದು ದುರ್ಘಟನೆ ನಡೆದೋಗಿದೆ. ಅನುಮತಿಯ 3 ನಿಮಿಷದ ಬಳಿಕ ರಡಾರ್ ಇಂದ ಜೆಟ್ ನಾಪತ್ತೆಯಾಗುತ್ತೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಅಪಘಾತ ಆಗಿದೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರೀ ಸದ್ದು ಕೇಳಿ ಬಂದಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದಾರೆ, ಗಾಬರಿಯಾಗಿದ್ದಾರೆ. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟವಾಗಿ ಬಾನೆತ್ತರಕ್ಕೆ ಹೊಗೆ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಧಗಧಗಿಸಿದೆ. ವಿಮಾನದಲ್ಲಿದ್ದೆಲ್ಲರೂ ಕೂಡ ಸಜೀವ ದಹನಗೊಂಡಿದ್ದಾರೆ.